ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಜಿ ಫಿಶಿಂಗ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಪೇಪರ್ ಕವರ್ ಅಥವಾ ಪೇಪರ್ ಬ್ಯಾಗ್ ಅಂತಲೂ ಹೇಳ್ಬೋದು. ಇದನ್ನು ಸಿಂಪಲ್ ಮೆಥಡಿಂದ ಹೇಗೆಲ್ಲ ತಯಾರು ಮಾಡ್ಬೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋ ಕೊನೆ ತನಕ ನೋಡಿ. ಸೊ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಏನಪ್ಪ ಅಂದರೆ ಚಿಕ್ಕದಾಗಿ ಯಾವುದಾದ್ರೂ ಒಂದು A4 ಸೈಜ್ ಶೀಟು ಅಥವಾ ಯಾವುದೇ ಒಂದು ಪೇಪರು, ಇದೇ ಪೇಪರ್ ಅಂತ ತೊಗೊಬೇಕಂತ ಏನಿಲ್ಲ. A4 ಸೈಜ್ ಶೀಟು ಮತ್ತು ಒಂದು ಸ್ಕೇಲು ಮತ್ತು ಕತ್ರಿ, ಗಮ್ ಮತ್ತು ಸ್ಕೆಚ್ ಹಾಕೋದಕ್ಕೆ ಒಂದು ಪೆನ್ ತೊಗೊಂಡಿದ್ದೀನಿ. ಬನ್ನಿ ಹಾಗಾದರೆ ಹೇಗೆ ತಯಾರು ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ಕೆಚ್ ಹಾಕ್ಕೊಬೇಕಾಗುತ್ತೆ. ಸ್ಕೆಚ್ ಹೇಗೆ ಹಾಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿಂದ ಇಲ್ಲಿ ತನಕ, ಈ ಕಡೆಯಿಂದ ಈ ಕಡೆ 1 ಸೆಂಟಿಮೀಟರ್ ಬಿಟ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ, 9 ಹತ್ರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಅಂದಾಜಲ್ಲಿ ಈ ಥರ ಲೈನ್ ಇಟ್ಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು. ರೆಫ್ರೆನ್ಸಿಗೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಸೊ ಈ ಲೈನ್ ಏನು ಹಾಕಿರ್ತೀರಲ್ವ, ಇದನ್ನು ಕಟ್ ಮಾಡಬೇಕಾಗುತ್ತೆ. ಇವಾಗ ಓಕೆನಾ, ಕಟ್ ಮಾಡಿಕೊಂಡಾಗ ಈ ಥರ ಒಂದು ಪೀಸ್ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈ ಲೈನಿಗೆ ಈ ಮಾರ್ಕ್ ಮಾಡಿರ್ತೀರಲ್ವ, 1 ಸೆಂಟಿಮೀಟರ್ ಏನು ಮಾರ್ಕ್ ಮಾಡಿರ್ತೀರಲ್ವ, ಇದನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ಫೋಲ್ಡ್ ಯಾವ ಥರ ಮಾಡಬೇಕಂದ್ರೆ ಒಂದು ಕತ್ರಿ ಅಥವಾ ಸ್ಕೇಲಿಂದ ಈ ಥರ ಫೋಲ್ಡ್ ಮಾಡಬೇಕಾಗುತ್ತೆ. ಈ ಥರ ಸ್ಲೈಟಾಗಿ ಫೋಲ್ಡ್ ಮಾಡಿಕೊಂಡು ಮತ್ತು ಫಿಂಗರ್ ಸಹಾಯದಿಂದ ಈ ಥರ ಮಡ್ಚ್ಕೊಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ಇನ್ನೊಂದು ಎಂಡಿಗೂ ಸೇಮ್ ಪ್ರೊಸೀಜರ್ ಇರುತ್ತೆ. ಮತ್ತು ಮಡ್ಚ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಏನಪ್ಪ ಮಾಡಬೇಕಂದ್ರೆ ಈ ಎಂಟಿಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸ್ಕೇಲ್ಸ್ ತಗೊಂಡು ಈ ಇಲ್ಲಿ ಮಡ್ಚ್ತಿರಲ್ವ, ಅದು ಎಷ್ಟು ಬೇಕು ಅಂತ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನಾನಾದರೆ 4 ಸೆಂಟಿಮೀಟ್ರ್ ಆದರೂ ತೊಗೊತಾ ಇದ್ದೀನಿ. ನನಗೆ ಸಾಕು, ಇಷ್ಟು ಸಾಕು, 4 ಸೆಂಟಿಮೀಟರ್ ತೊಗೊತಿದ್ದೀನಿ. ಮಾರ್ಕ್ ಮಾಡ್ಕೊಂಡಿದ್ದೀನಿ 4 ಸೆಂಟಿಮೀಟರ್. ಓಕೆನಾ. ನೆಕ್ಸ್ಟು ಈ ಮಾರ್ಕ್ ಮಾಡಿರ್ತೀರಲ್ವ, ಏನು ಮಾರ್ಕ್ ಮಾಡಿರ್ತೀರ ಅಲ್ಲಿ ತನಕ ಮಡ್ಚ್ಕೊಳೋಣ. ಓಕೆ, ಈ ಥರ ಈ ಮಾರ್ಕ್ ಹಾಕಿರ್ತೀರಲ್ವ, ಈ ಮಾರ್ಕ್ ಹತ್ರ ಮಡ್ಚ್ಕೊಳೋಣ. ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ ಇಲ್ಲಿಂದ ಇಲ್ಲಿ ತನಕ ಒಂದು ಮಾರ್ಕ್ ಹಾಕ್ಕೊಳೋಣ. 2 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ಈ ಕಡೆಯೂ 2 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ಓಕೆನಾ. ಇದೆಲ್ಲ ನಾನು ಇಂಟು ಮಾರ್ಕ್ ಏನು ಹಾಕಿರ್ತೀನಲ್ವ ಅದೆಲ್ಲ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಓಕೆನಾ. ಈ ಎಂಡಿಗೆ ಕಟ್ ಮಾಡೋಣ. ಉಲ್ಟಾ ತಗೊಳ್ಳೋಣ. ನೆಕ್ಸ್ಟು ಕತ್ರೆಯಿಂದ ಈ ಎಂಡ್ ಕಟ್ ಮಾಡೋಣ ಮತ್ತು ಈ ಎಂಡ್ ಕಟ್ ಮಾಡೋಣ. ಇಂಟು ಮಾರ್ಕ್ ಹಾಕಿದ್ದೀನಲ್ವ ಅದೆಲ್ಲ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಓಕೆನಾ. ಥರ ಈ ಥರ 2 ಸೈಡಲ್ಲೂ ಕಟ್ ಮಾಡ್ಕೊಬೇಕಾಗುತ್ತೆ.
ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಈ ಫೋಲ್ಡ್ನ ಈ ಗಮ್ ಹಾಕಿ ಅಂಟಿಸೋಣ. ಈ ಮಡ್ಚಿರ್ತೀರಲ್ವ, ಏನು ಸೈಡ್ ಬಿಟ್ಟಿರ್ತೀರಲ್ವ ಅದನ್ನು ಮಡ್ಚ್ಕೊಳ್ಳೋಣ. ಮಡ್ಚ್ಕೊಂಡು ಇಲ್ಲಿ ಕರೆಕ್ಟಾಗಿ ಕುತ್ಕೊಂಡಿರುತ್ತೆ ನೋಡಿ. ಈ ಶೀಟು ಇಲ್ಲಿ ಫೋಲ್ಡ್ ಆದಾಗ ಈ ಎಡ್ಜಸ್ಸು ಇದಕ್ಕೆ ಕವರ್ ಆಗುತ್ತೆ. ಅವಾಗೇನು ಮಾಡೋಣ, ಗಮ್ ತಗೊಂಡು ಈ ಕಾರ್ನರ್ಗೆ ಗಮ್ ಹಾಕೋಣ. ಓಕೆನಾ? ಇಲ್ಲಾದಮೇಲೆ ಇಲ್ಲೂ ಸಹ ಹಾಕೋಣ, ಗಮ್ ಹಾಕೋಣ. ಓಕೆನಾ? ಗಮ್ ಹಾಕೊಂಡಾಗ ಈ ಎಂಡು ಕವರ್ ಆಯಿತು, ಈ ಎಂಡು ಕವರ್ ಆಯಿತು, ಮತ್ತು ಈ ಎಂಡ್ ಕವರ್ ಆಯಿತು. ಮತ್ತು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ಮಡ್ಚಿರ್ತೀರಲ್ವ, ಈ ಮಡ್ಚಿರೋ ಇದನ್ನು ಆ ಅಳತೆ ಪ್ರಕಾರ ನೋಡಿಕೊಂಡು ಈ ಕಡೆ ಲೈಟಾಗಿ ಫೋಲ್ಡ್ ಮಾಡ್ಕೊಬೇಕು. ಓಕೆನಾ? ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ 2 ಸೆಂಟಿಮೀಟರ್ ತೊಗೊಂಡಿರ್ತೀರಲ್ವ, ಇಲ್ಲಿ 2 ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಗ್ಯಾಪ್ ಕವರ್ ಆಗೋದಕ್ಕೆ ಈ 2 ಸೆಂಟಿಮೀಟರ್ ಏನು ಬಿಟ್ಟಿರ್ತೀರಲ್ವ ಅದಕ್ಕೆ ಕವರ್ ಮಾಡೋದಕ್ಕೆ ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್. ಸೊ ಈ ಸೆಂಟ್ರ್ ಏನಿರುತ್ತಪ್ಪ ಅಂದರೆ 8 ಸೆಂಟಿಮೀಟ್ರ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ 8 ಸೆಂಟಿಮೀಟ್ರಲ್ಲಿ ಅರ್ಧ ಅಂದರೆ 4 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಸೊ ಈ ಥರ ಕಟಿಂಗ್ ಮಾಡೋಣ. ಸೊ ಇದೇನಿರುತ್ತಲ್ವ ಇದು ವೇಸ್ಟ್, ಈ ವೇಸ್ಟ್ ಏನಿರುತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಬ್ಯಾಗ್ ರೆಡಿ. ಸೊ ಇಷ್ಟ ಫ್ರೆಂಡ್ಸ್, ನೋಡಿದ್ರಲ್ವ, ಸಿಂಪಲ್ಲಾಗಿ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಬ್ಯಾಗ್ನ ರೆಡಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಇದು ಏನಕ್ಕಪ್ಪ ಯೂಸ್ ಮಾಡ್ಬೇಕಂದ್ರೆ, ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಲೋಕಲ್ ಶಾಪಲ್ಲಿ ಬುಕ್ಸ್ನ ಪರ್ಚೇಸ್ ಮಾಡಿರ್ತೀರ. ಪರ್ಚೇಸ್ ಮಾಡಿದಾಗ ಅವರು ಪೇಪರಲ್ಲಿ ಹಾಕ್ಕೊಟ್ಟಿರ್ತಾರೆ. ನೀವು ಲಾಂಗ್ ಸ್ಟೋರೇಜ್ ಮಾಡಬೇಕಂದಾಗ ಈ ಥರ ಪೇಪರ್ ಬ್ಯಾಗ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಬುಕ್ಸ್ನ ಈ ಥರ ಪ್ಲೇಸ್ ಮಾಡಿ ಇದರೊಳಗಡೆ ಹಾಕಿ ಈ ಥರ ಕ್ಲೋಸ್ ಮಾಡಿ, ಇದು ಯಾವ ಬುಕ್ಸ್ ಅಂತ ಬರಿಬೋದು. ಇಲ್ಲಿ ಬರೆದ್ರೆ ನಮಗೆ ಗೊತ್ತಾಗುತ್ತೆ. ಇದು ನೋಡಿದ ತಕ್ಷಣ, ಈ ಪೇಪರ್ ಬ್ಯಾಗ್ ನೋಡಿದ ತಕ್ಷಣವೇ ಈ ನಂಬರಲ್ಲಿ ಈ ಬ್ಯಾಗಲ್ಲಿ ಈ ಬುಕ್ಸ್ ಇದ್ದಾವಪ್ಪ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಈ ಟೆಕ್ನಿಕ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಸಿಂಪಲ್ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಹೇಗೆಲ್ಲ ಬ್ಯಾಗ್ನ ತಯಾರು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನನ್ನ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಗೆಳೆಯರೆ. ಸೊ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಇನ್ನಷ್ಟು ಹೆಚ್ಚು ಟೆಕ್ನಿಕ್ಸ್ನ ತೊಗೊಂಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.